ಸರ್ ಹೇಳ್ಬಿಡಿ, ಯಾರಿಗೆ ಶಿಂದೆ, ಕಾಂಗ್ರೆಸ್ನ ಶಿಂದೆ ಯಾರೋ ಒಬ್ರು ಪಕ್ಕ ಇದ್ದೇ ಇದ್ದಾರೆ, ಅಷ್ಟು ಪಕ್ಕ ಇಲ್ಲದೆ ಮಹಾರಾಷ್ಟ್ರ CM ಸರ್ ಅವರು ಏಕನಾಥ್ ಶಿಂದೆ. ಯಾರೋ ಒಬ್ರು ಸಾಮಾನ್ಯ ಇವರು MLAಗಳು ಅಥವಾ ಯಾರೋ ಸಾಮಾನ್ಯ ಜನಪ್ರತಿನಿಧಿ ಹೇಳಿದ್ರೆ ನಾವು ಅದನ್ನ ಅಷ್ಟು ಗಂಭೀರವಾಗಿ ತಗೋತಾ ಇರಲಿಲ್ಲ. ಅದು ಬೆಳಗ್ಗೆಯಿಂದ ಹೆಡ್ಲೈನ್ ಹೋಗ್ತಾ ಇದೆ ನಮ್ಮಲ್ಲಿ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳ್ತಾ ಇರೋದನ್ನ, ಸೊ ಹಿ ಮಸ್ಟ್ ಬಿ ಕನ್ಫರ್ಮ್ ದಟ್ ದೇರ್ ಇಸ್ ಸಮ್ ಶಿಂದೆ ಇನ್ ಕರ್ನಾಟಕ. ಹೂ ಇಸ್ ಇಟ್? ಪ್ಲೀಸ್. ಮುಖ್ಯಮಂತ್ರಿ ಒಂದು ಹೆಂಗೆ ಉದ್ಭವ ಆದ್ರು ಅಂತ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಹೆಂಗ್ ಉದ್ಭವ ಆದ್ರು ಅಂದ್ರೆ ಬಿಜೆಪಿಯ ಸಂಚಿನಿಂದ, ಬಿಜೆಪಿಯ ಕೇಂದ್ರ ಸರ್ಕಾರದ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು, ಅಂದ್ರೆ ಏನು ಅವ್ರು ಹೆಂಗ್ ಇಂಟರ್ಫಿಯರ್ ಮಾಡಿ ಸರ್ಕಾರವನ್ನ ಉಳಿಸಿ ಆಪರೇಷನ್ ಕಮಲ ಮಾಡಿ ಖುದ್ದಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಅವರು ದುಷ್ಟತನವನ್ನ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಕರ್ನಾಟಕದ ಅವಕಾಶ ಇಲ್ಲ, ಆಸ್ಪದ ಇಲ್ಲ. ನಾನು ಜಿ ವೀರಣ್ಣ ಅವ್ರ ಕಮೆಂಟ್ ತಗೋಬೇಕು ಸರ್. ಪ್ರಶ್ನೆ ಏನು ಅಂತಂದ್ರೆ, ಶಿಂದೆ ನಟರಾಜ್ ಗೌಡ್ರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಶಿಂದೆ ಇಲ್ಲ ಹುಟ್ಟಾಕ್ತಾರೆ ಬಿಜೆಪಿನವರು ಅಂತ. ಏನ್ ಹೇಳ್ತೀರಿ? ಆಪರೇಷನ್ ಕಮಲ ಮಾಡಿ. ಖಂಡಿತ ನೋಡಿ, ಮಹಾರಾಷ್ಟ್ರದ CM ಏನು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ನೆರೆ ರಾಜ್ಯದ ಮುಖ್ಯಮಂತ್ರಿಗಳವರು, ಆದರೆ ಅವ್ರಿಗೆ ಒಂದು ವಾಸನೆ ಬರದೆ ಅವರು ಈ ರೀತಿ ಇದು ಮಾಡಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರು ಈ ಸರ್ಕಾರದ ನಡವಳಿಕೆಗಳನ್ನ ಗಮನಿಸ್ತಾ ಇದ್ದಾರೆ. ಈ ಸರ್ಕಾರ ನೋಡಿ, ಇನ್ನೊಂದು ವಾರಕ್ಕೆ 1 ವರ್ಷ ತುಂಬ್ತಾ ಇದೆ ಸರ್ಕಾರ ಬಂದು. ನಟರಾಜ್ ಗೌಡರು ಇಷ್ಟೊತ್ತು ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನುದಾನ -40% ಆಗಿದೆ. ಇಲ್ಲಿದೆ ಕರ್ನಾಟಕ ರಾಜ್ಯದ ದಾಖಲೆ ಇದು. ಗ್ರಾಮೀಣಾಭಿವೃದ್ಧಿ ಕೃಷಿ ಇಲಾಖೆ ಗೊತ್ತಿದೆಯಾ ನಿಮ್ಗೆ? ಆರೋಗ್ಯ ಇಲಾಖೆ ಗೊತ್ತಿದೆಯಾ ನಿಮ್ಗೆ? ಯಾವ ಇಲಾಖೆಯ ಮಾಹಿತಿ ನಿಮಗಿಲ್ಲ? ನಿಮಗೆ ಮಾಹಿತಿ ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಗೆ ಬಿಜೆಪಿಗೆ ನಿಮ್ಗೆ ಅಭಿವೃದ್ಧಿ ಗೊತ್ತಿಲ್ಲ, ಅಭಿವೃದ್ಧಿ ಕಾಣಿಸೋದಿಲ್ಲ ನಿಮಗೆ. ನೋಡಿ, ಇವರು ಇಬ್ಬರು ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಆಪರೇಷನ್ ಕಮಲದ ಬಗ್ಗೆ ಎಲ್ಲೂ ಅಶೋಕ್ ಗೌಡ್ರು ಮಾತಾಡ್ತಾ ಇಲ್ಲ. ಶಿಂದೆ ಯಾರು ಕಾಂಗ್ರೆಸ್ ಅಲ್ಲಿ ಅನ್ನೋದ್ರ ಬಗ್ಗೆ ನಟರಾಜ್ ಗೌಡ್ರು ಮಾತಾಡೋದು. ಅವ್ರು ಅದು ಯಾವ್ದು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಆಪರೇಷನ್ ಆಗೋವಾಗ ನಾವು ಇಡೀ ದಿನಗಟ್ಲೆ, ಲಾಸ್ಟ್ ಟೈಮ್ ಮಾಡ್ಲಿಲ್ವಾ, ಇಡೀ ದಿನ 24 hours ರೆಸಾರ್ಟ್ ಕಾಯೋ ಹಣೆ ಬರ ನಮ್ದು ಮಾಧ್ಯಮದವರದ್ದು. ಸೊ ಅದಕ್ಕೆ ತಂದಿಡ್ತಾರೆ ಇವರು ಕೊನೆಗೆ. ಇಷ್ಟೆಲ್ಲ ಇದ್ದು ಇವರಿಬ್ರು ಅದ್ರ ಬಗ್ಗೆ ಮಾತಾಡಲ್ಲ. ಖಜಾನೆ ಖಾಲಿ ಆಗಿದೆ, ಹಂಗಾಗಿದೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ. ಖಜಾನೆ ಇದ್ದಾಗ ಇವ್ರಗಳದ್ದು ಆಪರೇಷನ್ ಕಮಲ, ಆಮೇಲೆ ಈ ಪಕ್ಷ ಬದಲಾವಣೆ ನಡೀಲಿಲ್ವೇ? ಎನಿವೆ, ಶಶಿಕಾಂತ್ ರೆಡ್ಡಿ ಅವರೇ, ಹೌ ಡು ಯು ಲುಕ್ ಎಟ್ ಇಟ್? ಇದು ಸಂವಿಧಾನ ವಿರೋಧಿ ನಿಲುವಲ್ವಾ? ಈ ತರ ಸರ್ಕಾರಗಳನ್ನ, ಜನರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳನ್ನ ನಾನು ಕೆಡವಬಲ್ಲೆ ಅಂತ ಹೇಳೋದು ಒಬ್ಬ ರಾಜಕಾರಣಿಯ ಧಾರ್ಷ್ಟ್ಯ ಅಲ್ವೇ? ಯಾವುದೇ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸ್ತೀವಿ, ಪತನ ಮಾಡ್ತೀವಿ, ಅದನ್ನು ಹಾಳು ಮಾಡ್ತೀವಿ, ನಾಶ ಮಾಡ್ತೀವಿ ಅನ್ನುವುದು ಸಂವಿಧಾನ ದ್ರೋಹ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥದ್ದು. ಆದರೆ ಇದನ್ನು ಮಾಡ್ತಾನೆ ಬಂದಿದ್ದಾರೆ. ಈಗ ಕಳೆದ ಸಾರ್ತಿ 17 ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮತ್ತೆ ಸರ್ಕಾರವನ್ನು ಮಾಡಿ, ಆದರೆ ಜನರು ಅಷ್ಟು ಮೂರ್ಖರಲ್ಲ. ಕಳೆದ ಸಾರ್ತಿ ಎಷ್ಟು ಅರ್ಥ ಮಾಡ್ಕೊಳ್ಳಿ, 1 ನಿಮಿಷ ಆಪರೇಷನ್ ಕಮಲ ಮಾಡಿದ್ರು, ಜನ ಸುಮ್ಮನೆ ಇದ್ರು ನೋಡಿಕೊಂಡು. ಮುಂದೆ ಸರ್ ಗೌಡ್ರೆ, ನೆಕ್ಸ್ಟ್ ಮತ್ತೆ ಚುನಾವಣೆ ಬಂತು. ಚುನಾವಣೆ ಬಂದಾಗ 104 ಬಿಜೆಪಿ ಸೀಟ್ಗಳು ಎಲ್ಲಿಗೆ ಬಂತು? 66ಕ್ಕೆ ಬಂತು. ಜನರಿಗೆ ಗೊತ್ತಿತ್ತು. ಅವ್ರು 88 ಸೀಟ್ ಇರ್ತಕ್ಕಂಥವ್ರಿಗೆ 135 + 1 30 ಅಷ್ಟು ಸೀಟ್ಗಳನ್ನ ಕೊಟ್ಟರು. ಯಾಕೆ ಕೊಟ್ಟರು ಗೊತ್ತಾ ನಿಮಗೆ? ಆಕಸ್ಮಿಕವಾಗಿ ಸರಳ ಬಹುಮತ ಆದರೆ ಗ್ಯಾರಂಟಿಯಾಗಿ ಮತ್ತೆ ಆಪರೇಷನ್ ಕಮಲ ಮಾಡ್ತಾರೆ. ನಾವು ನಮ್ಮ ಹಕ್ಕು ಚಲಾಯಿಸಿದ್ದೀವಿ, ಒಂದು ಸರ್ಕಾರವನ್ನು ಆಯ್ಕೆ ಮಾಡಿದ್ದೀವಿ, ಅದನ್ನು ನಮ್ಮ ಹಕ್ಕನ್ನು ಇವ್ರು ಕಿತ್ಕೊಳ್ತಾರೆ ಅನ್ನುವ ಒಂದು ದೃಷ್ಟಿಕೋನದಿಂದ ಇಡೀ ಜನರು
ಬಹುಮತವನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಒಂದು ಭಸ್ಮ ಒಂದು ನಿಮಿಷ ಸರ್, ಬಿಜೆಪಿ ಮೇಲೆ ಭಸ್ಮ ಸುಳ್ಳು ತಗೊಂಡು ಆರೋಪ ಮಾಡಿದ್ರು. 40% ಕಮಿಷನ್ ಪ್ರತಿಯೊಂದು ಚುನಾವಣೆಯಲ್ಲೂ ಇವು ಇರ್ತವೆ, ಇವೊಂದಲ್ಲ ಪ್ರತಿ ಇದರಲ್ಲೂ ಇರ್ತವೆ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಜನರು ಅರ್ಥ ಮಾಡ್ಕೊಳ್ಳಿ. ಬಹುಮತವನ್ನು ಕೊಡಬೇಕು, ಅದರಿಂದ ಏನಾಗುತ್ತೆ, ರಾಜಕೀಯ ನಿಲ್ಲೋದಿಲ್ಲ. ಆದ್ದರಿಂದ ಇಲ್ಲಿ ಬೇಕಾಗಿರೋದು ಬೇಕಾಗಿರೋದು ಅದಲ್ಲ, ಬೇಕಾಗಿರೋದು ಸ್ಥಿರವಾದ ಸರ್ಕಾರ. ಸ್ಥಿರವಾದ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನೋದಿದೆಯಲ್ವಾ? ಸರ್ಕಾರ ಬಂದಿರೋ ಒಂದು ವರ್ಷದಿಂದ ಪ್ರತಿಯೊಬ್ಬರು ಸಹಿತ ಇವರು ಬಿಜೆಪಿಯವರು ಜೆಡಿಎಸ್ ನವರು ಏನ್ ಹೇಳ್ತಾರೆ, 3 ತಿಂಗಳಿಗೆ ಬೀಳುತ್ತೆ, 6 ತಿಂಗಳಿಗೆ ಬೀಳುತ್ತೆ. ಇದರ ಆಯುಷ್ ಬರೀ 9 ತಿಂಗಳು. ಇವರು ಡೆಡ್ಲೈನ್ ಕೊಡ್ತಾ ಬರ್ತಾ ಇದ್ದಾರೆ. ಇವರು ಮಾಡಬೇಕಾಗಿರೋ ವಿರೋಧ ಪಕ್ಷದವರು ಜನ ವಿರೋಧಿ ಕೆಲಸ ಮಾಡಿದ್ರೆ ಅದನ್ನು ಸರಿಪಡಿಸುವ ಕೆಲಸ ಮಾತಾಡ್ತೀನಿ. ನಿಮ್ಮಂತರ ಎಕ್ಸ್ಪೋಸ್ ಆಗಬೇಕು. ಸಂವಿಧಾನಬದ್ಧನಾಗಿರ್ತಕ್ಕಂಥ ವ್ಯಕ್ತಿ, ಸಂವಿಧಾನ ಅಶೋಕ್ ಗೌಡ್ರಿಗೆ ಒಂದು ಪ್ರಶ್ನೆ ಇದೆ. ಈಗ ಅಶೋಕ್ ಗೌಡ್ರಿಗೆ ನನ್ನ ಪ್ರಶ್ನೆ ಇದೆ ಸರ್. ಬಿಜೆಪಿ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಾರ್ಟಿ, ನೀವು ಅದು ಎಷ್ಟು ಕ್ಲೈಮ್ ಮಾಡ್ಕೋತಾರೆ, ವಂಡರ್ಫುಲ್ ಸರ್, ದಿಸ್ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಅಷ್ಟು ದೊಡ್ಡ ಪಕ್ಷವಾಗಿ ಚುನಾವಣಾ ಮಾದರಿಯಲ್ಲಿ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಚುನಾವಣೆಯ ದಾರಿಯಲ್ಲಿ ಹೋಗಿ ಜನರ ಮನಸ್ಸನ್ನ ಗೆಲ್ಲಬೇಕು. ಮೋದಿ ಡಿಡ್ ಇಟ್. ಬಟ್ ನೀವು ಕರ್ನಾಟಕದಲ್ಲಿ ನಾಚಿಕೆ ಇಲ್ಲ ಅಂತ ಹೇಳಬೇಕು ಬಿಜೆಪಿ ನಾಯಕರುಗಳಿಗೆ. ಇರೋ ಬೆಳ್ಳಿ ತಟ್ಟೆಲಿಟ್ಟು ಅಧಿಕಾರನ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅದ್ರಲ್ಲಿ ನಾವು ಮೋಸ ಮಾಡಿ ಕಿತ್ಕೋತೀವಿ ಜನಗಳನ್ನ, MLA-ಗಳನ್ನ ಅಂತಿರಲ್ಲ. 60 ಸೀಟು ತಗೊಂಡಿದ್ದೀರಿ, ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಕ್ಕೆ ಏನು ನೈತಿಕವಾದ ನಿಮ್ಗೆ ಮೌಲ್ಯ ಇದೆ? ಒಂದ್ ನಿಮಿಷ ನೋಡಿ, ಏನ್ ಹಾಕಿದೆ ನಿಮ್ಗೆ? ಫಸ್ಟ್ ಟೆಕ್ನಿಕಲ್ ಆಗಿ ಮಾತಾಡಿ. ನಮ್ದು 66 ಇದೆ, JDS 19 ಇದೆ. ಟೆಕ್ನಿಕಲ್ ಆಗಿ ನಾವು ಎರಡೂ ಸೇರಿಸ್ಕೊಂಡ್ರೆ ಇವತ್ತು 85 ಆಗ್ತೀವಿ. ಆಯ್ತಾ? 1/3 ಅಲ್ಲ 2/3 ಪಾರ್ಟಿ ಸ್ಪ್ಲಿಟ್ ಆಗಬೇಕು ಕಾಂಗ್ರೆಸ್ ಇಂದ. ಆಯ್ತಾ? ಆ 2/3 ಪಾರ್ಟಿ ಸ್ಪ್ಲಿಟ್ ಮಾಡಲಿಕ್ಕೆ ಕೆಪಾಸಿಟಿ ಇರತಕ್ಕಂತಹದ್ದು ಇಬ್ಬರೇ ನಾಯಕರಿಗೆ. ಯಾರಿಗೆ? DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ. ಅದು ಆಗೋದಿಲ್ಲ. DK ಶಿವಕುಮಾರ್ ಅವರು ಸ್ಪ್ಲಿಟ್ ಮಾಡಿದ್ರು. ನಾನು ಮುಗಿಸ್ತೀನಿ. DK ಶಿವಕುಮಾರ್ ಅವರಿಗೆ ಪಕ್ಷ ಬದ್ಧತೆ ಅನ್ನೋದು ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ ಇದೆ ಅನ್ನೋದು ಇಡೀ ಕರ್ನಾಟಕ ಜನತೆ ಗೊತ್ತು. ಇರ್ಲಿ, ಅದು ಚರ್ಚೆ ಇರಲಿ. ನನ್ನ ಪ್ರಶ್ನೆ ಏನದು? ನಾನು ಹೇಳ್ತಿರೋದಲ್ಲ, ಇದು ಎಲ್ಲನ್ ಮೂರ್ತಿ ಹೇಳಿದ್ದು, ನಾನು ಹೇಳಿದ್ದಲ್ಲ. ಎಲ್ಲನ್ ಮೂರ್ತಿ ಹೇಳಿದ್ದು. ಒಂದ್ ನಿಮಿಷ, ನಾನು ಹೇಳಿದ್ದಲ್ಲ. ಅಲ್ಲ, ಶ್ರೀಲಕ್ಷ್ಮಿ ಅವರೇ, ನಾನು ಹೇಳಿದ್ದಲ್ಲ. ಇದನ್ನ ಅವ್ರ ಬಾಸ್, ಅವ್ರ ಗುರುಗಳಾಗಿದ್ದಂತ ಎಲ್ಲನ್ ಮೂರ್ತಿ ಹೇಳಿರೋದು. ಪಕ್ಷ ಬದ್ಧತೆ ನನ್ನ ಶಿಷ್ಯನಿಗೆ ನನಗಿಂತ ನನ್ನಷ್ಟೇ ಇದೆ ಅಂತ ಎಲ್ಲನ್ ಮೂರ್ತಿ ಹೇಳಿದ್ದು, ನಾನಲ್ಲ ಹೇಳಿದ್ದು. ಆಯ್ತಾ? ಸರ್ಕಾರ ಬೀಳಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ, ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ಫಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ ಖರ್ಗೆ. ಅದಾದ್ಮೇಲೆ ಇರ್ಲಿ ಒಂದ್ ನಿಮಿಷ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಖರ್ಗೆ, ಆಮೇಲೆ ಎಂ ಬಿ ಪಾಟೀಲ್, ಆಮೇಲೆ ಈಶ್ವರ್ ಖಂಡ್ರೆ, ಅದಾದ್ಮೇಲೆ ಜಿ ಪರಮೇಶ್ವರ್, ಆಮೇಲೆ ಜಮೀರ್ ಅಹಮದ್.